ನನ್ನ ಹೆಸರು ಶಿವರಾಜ್ ಅಂತ ಹೇಳಿ. ನಾನು ವಿಜಯಪುರದಿಂದ ಬಂದಿದ್ದೀನಿ. ಹಿಸ್ಟ್ರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರ ಸರ್ನ ಇನ್ನೊಬ್ರಿಗೆ ಕಂಪೇರ್ ಮಾಡಿ ಮಾತಾಡೋದು ತಪ್ಪು. ಯಾಕಂದ್ರೆ ಕಂಪೇರ್ ಮಾಡಿ ಮಾತಾಡೋಷ್ಟು ಯಾರು ಇವ್ರ ಎಲಿಜಿಬಲ್ ಇಲ್ಲ ಅಂತ ಅನ್ಕೋತೀನಿ ನಾನು. ಅಷ್ಟು ಚೆನ್ನಾಗಿದೆ ಹಿಸ್ಟ್ರಿ. ನಾನು ಫಸ್ಟ್ಗೆ ಹಿಸ್ಟ್ರಿ ನನ್ನ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಬಿ ಎ ನನ್ನ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಅಂದ್ರೆ ಅನ್ಕೊಂಡೆ ಕತಿ ರೂಪದಾಗ ಎಲ್ಲ ಬಿ ಎ ಒಳಗ ಏನು ಪಿ ಯು ಸಿ ಒಳಗೆ ಎಲ್ಲ ಕತಿ ರೂಪದಾಗೆ ಹೇಳ್ಕೊಂಡು ಬಂದ್ವಿ. ಈ ತರ ಬಿಡಿಸಿ ಹಿಂಗ ಯುದ್ಧಗಳು ಎಲ್ಲ ವ್ಯಕ್ತಿಗಳ ಬಗ್ಗೆ, ರಾಜರ ಬಗ್ಗೆ ಈ ತರ ಕತಿ ಒತ್ತ ಕೇಳೇ ಇಲ್ಲ. ನಮ್ಮ ಟೀಚರ್ಸ್ಗಳು ಹಂಗೆ ಕತಿ ರೂಪದಾಗ ಹೇಳೋರು, ನಮ್ಮ ಜೊತೆ ಆಟ ಆಡೋರು ಹೋಗೋದು ಅಷ್ಟೇ. ಆ ತರ ಇರ್ತೈತಿ ಹಿಸ್ಟ್ರಿ ಅಂದ್ರೆ. ಫಸ್ಟ್ ಟೈಮು ನಾವು ಇನ್ಸೈಟ್ಸ್ ಬಂದಾಗ ಎಕನಾಮಿಕ್ ಕ್ಲಾಸ್ ನಮಗೆ ಅವ್ರ ಸರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಎಕನಾಮಿಕ್. ನೆಕ್ಸ್ಟ್ ಬ್ಯಾಚ್ ನಿಮ್ಗೆ ಎಕನಾಮಿಕ್ ಅಂದ್ರೆ ಏನಂತ ಗೊತ್ತಾಗುತ್ತೆ. ಯಾಕಂದ್ರೆ ಎಕನಾಮಿಕ್ ಅಂದ್ರೆ ಯಾರಿಗೆ ಆಗಿ ಬರಲ್ಲ ಹಂಗಿದೆ. ಬಟ್ ಇನ್ಸೈಟ್ಸ್ ಎಲ್ಲ ತರದಿಂದ ಏನು ಒದಗಿಸ್ಕೊಡುತ್ತೆ ನಮ್ಗೆ ಶಿಕ್ಷಣ. ಈ ತರ ಎಲ್ಲಿ ಸಿಗಲ್ಲ ನಮ್ಗೆ. ನಮ್ದು ಯಾಕಂದ್ರೆ ನಮ್ಗೆ ಅಲ್ಲೇ ಬಿಜಾಪುರ, ಧಾರವಾಡ. ನಾನು ಫಸ್ಟ್ ಧಾರವಾಡ ಆಯ್ಕೆ ಮಾಡ್ಕೊಂಡಿದ್ದೆ ಕೋಚಿಂಗ್. ಬಟ್ ನಮ್ಮ ಅಣ್ಣನ ಫ್ರೆಂಡ್ ಇಲ್ಲಿ ಇನ್ಸೈಟ್ಸ್ ಅಂತ ಗೈಡ್ ಮಾಡಿದ್ರು ನಮಗೆ. ಬಂದು ಎಲ್ಲ ಏನು ಮೆಂಟರ್ ಕಡೆಯಿಂದ ಕೇಳ್ಕೊಂಡು, ಎಲ್ಲ ಟೀಚರ್ಸ್ ಗಳಿಂದ ಕೇಳ್ಕೊಂಡು ಇಲ್ಲಿ ಅಡ್ಮಿಷನ್ ಮಾಡಿದ್ದು. ಆಮೇಲೆ ಹೊರತು ಅನಿಸ್ತು ನಮ್ಗೆ ದುಡ್ಡು. ಇಲ್ಲಿ ಫಸ್ಟ್ಗೆ ದುಡ್ಡು ಜಾಸ್ತಿ ಆಗುತ್ತೆ. ಏನಪ್ಪಾ ಇಲ್ಲಿ ಎಲ್ಲಿ ಕೊಟ್ಟರು ಕಲಿಯೋದಿಲ್ಲ. ಎಲ್ಲ ಕಡೆ ಒಂದೇ ಹೇಳ್ತಾರೆ ಎಷ್ಟು ದುಡ್ಡ. ಅಲ್ಲಿ ನಮ್ಮ ಕಡೆ ಎಲ್ಲ 2,000, 5,000, 10,000ಗೆಲ್ಲ ಕೋಚಿಂಗ್ ಇದೆ. ಇಲ್ಲಿ 40-50 ಸಾವಿರ ಕೊಟ್ಟು ಏನ್ ಕಲಿಯೋದು, ಎಲ್ಲ ಒಂದೇ ಹೇಳ್ತಾರೆ ಅನ್ಕೊಂಡಿದ್ವಿ. ಬಟ್ ಅಲ್ಲಿ ಹೇಳೋದೇ ಬೇರೆ, ಇಲ್ಲಿ ಕಲಿಯೋದೇ ಬೇರೆ. ನಾವು ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.